ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಡೇ 16 ಆಫ್ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. ನಿನ್ನೆಯಿಂದ ಹೊಸ ಡಯಟ್ ರೂಟೀನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಮೇಯ್ನ್ ಆಗಿ ನೈಟ್ ಟೈಮಲ್ಲಿ ಏನು ಡಿನ್ನರ್ಗೆ ತೊಗೊಳ್ತಾ ಇದ್ದೀವಲ್ಲ, ಸೊ ಅದರಲ್ಲಿ ಓನ್ಲಿ ಬಾಯ್ಲ್ ಮಾಡಿರೋಂಥ ವಾಟರ್ನ ತಗೋಬೇಕು ಅಂತ. ಯಾಕಂದರೆ ಆಲ್ಮೋಸ್ಟ್ 15 ಡೇಸ್ ಆಯಿತು ನನ್ನ ಒಂದು ವೆಯ್ಟ್ ಪ್ರೋಗ್ರೆಸ್ ನೋಡ್ತಾ ಇದ್ದಾಗ. ಸೊ ನನಗೆ ನೈಟ್ ಟೈಮು ಸಾಲ್ಟ್ನ ಕಟ್ ಮಾಡಬೇಕು. ಮೇನ್ ಇಂಟೆನ್ಷನ್ ಇದ್ದಿದ್ದು ಸಾಲ್ಟ್ ತೊಗೋಬಾರ್ದು ಡಿನ್ನರ್ಗೆ. ಆ್ಯಂಡ್ ಆದಷ್ಟು ಲಿಕ್ವಿಡ್ ಇರೋವಂಥದ್ದನ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಈ 3rd ವೀಕಲ್ಲಿ ಆ ಥರ ಅಂದ್ಕೊಂಡಿದ್ದೀನಿ. ಸೊ ನೀವು ಇದೇ ಥರ ಮಾಡಿ ಅಂತ ನಾನು ಹೇಳಲ್ಲ. ನಿಮಗೆ ಇಲ್ಲ ನಾವು 3 ಮೀಲ್ಸು ತೊಗೊಳ್ತಾ ಒಳ್ಳೆ ವೆಯ್ಟ್ ಲಾಸ್ ಆಗ್ತಾ ಇದೆ, ಹಾಗೆ ಸ್ಟ್ರಕ್ ಆಗಿಲ್ಲ ನಮ್ಮ ವೆಯ್ಟು ಆ್ಯಂಡ್ ಒಳ್ಳೆ ಪ್ರೋಗ್ರೆಸ್ ನೋಡ್ತಾ ಇದ್ದೀವಿ ಅಂದ್ಕೊಂಡವರು ಆರಾಮ್ಸೆ ನಾನೇನು ಈ 2 ವೀಕ್ಸು ಫಾಲೋ ಮಾಡಿದ್ನಲ್ಲ 3 ಮೀಲ್ಸು ಮಾಡಿಕೊಂಡು ನೀವು ನಿಮ್ಮ ಒಂದು ಈ ಚಾಲೆಂಜ್ನ ಕಂಟಿನ್ಯೂ ಮಾಡ್ಬೋದು. ಬಟ್ ನಾನಿಲ್ಲಿ ನನ್ನ ವೆಯ್ಟು 62 ಈ 63 ಇಲ್ಲೇ ಸ್ಟ್ರಕ್ ಆಗಿಬಿಟ್ಟಿದೆ. ಸೊ ಹಾಗಾಗಿನೇ ನಾನು ಅದನ್ನು ಕಡಿಮೆ ಮಾಡ್ಕೋಬೇಕಂತಾನೆ. ಆ್ಯಂಡ್ ನಿಮಗೆ ಗೊತ್ತಿರ್ಬೋದು ವೆಯ್ಟ್ ರೀಸೆಂಟಾಗಿ ನನಗೆ ಏನಾಗಿದ್ದೀನಲ್ಲ, ಸೊ ಅದು ನಾರ್ಮಲಿಗೆಲ್ಲ ತೊಗೊಂಡು ಬರಬೇಕು ಅಂತಂದರೆ ಸೊ ಸ್ಟ್ರಿಕ್ಟಾಗಿ ನಾನು ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ 3rd ವೀಕಲ್ಲಿ ಈ ಚೇಂಜಸ್ ಮಾಡ್ಕೊಂಡಿರೋದು. ಸೊ ನಿನ್ನೆನೇ ನೋಡಿರ್ಬೋದು. ಅದೇ ಥರ ಇವತ್ತೂ ಅಷ್ಟೇ ಡಿನ್ನರ್ಗೆ ನೋ ಸಾಲ್ಟ್ ಅಷ್ಟೇ, ಆಯಿತಾ? ಸೊ ನಿಮಗೆ ಈ ಥರದ್ದು ಬಾಯ್ಲ್ ವಾಟರ್ ತೊಗೊಳೋದು ಬೇಡ ಅಂದರೆ ಅಂಥವ್ರು ಸಾಲ್ಟ್ ಇಲ್ಲದೇ ಇರೋದನ್ನ ಏನಾದರೂ ನೀವು ಪ್ರಿಫರ್ ಮಾಡ್ಕೋಬೋದು. ಲೈಕ್ ಐದರ್ ಸೂಪ್ಸ್ ಆಗಿರ್ಬೋದು, ಅದಕ್ಕೆ ಸಾಲ್ಟ್ ಬೇಡ. ಇಲ್ಲ ಅಂತಂದರೆ ಸ್ಮೂತಿಗಳಾಗಿರ್ಬೋದು, ಓಟ್ಸ್ನ ತೊಗೋಬೋದು, ಹಾಗೆ ಹೈ ಪ್ರೋಟೀನ್ ದೋಸೆಗಳನ್ನ ತೊಗೋಬೋದು. ಬಟ್ ವಿತೌಟ್ ಸಾಲ್ಟ್ ತೊಗೋಬೇಕು. ಸೊ ಈ ಥರ ನಾನು 3rd ವೀಕಿಂದ ರುಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವೀಕಲ್ಲಿ ಏನು ಚೇಂಜಸ್ ಮಾಡ್ಕೊತೀನಿ, ಸೊ ಅದನ್ನೆಲ್ಲನೂ ನೋಡ್ತಾ ಇರಿ. ಆ್ಯಂಡ್ ಇವತ್ತಿಂದು ಡೇಯಲ್ಲಿ ಏನೇನು ತೊಗೊಳ್ತಾ ಇದ್ದೀನಿ ಆ್ಯಂಡ್ ಏನು ಚೇಂಜಸ್ ಇದೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಐ ಆಮ್ ರಿಯಲಿ ಸಾರಿ, ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವತ್ತು 2 ದಿನದ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೈಟ್ವರೆಗೂ ಟ್ರೈ ಮಾಡಿದೆ ಅಪ್ಲೋಡ್ ಮಾಡೋಕ್ಕೆ, ಬಟ್ ಆಗಲಿಲ್ಲ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು. ಯಾಕೋ ಅದು ಅಪ್ಲೋಡಿಂಗ್ ಫೇಲ್ಡ್ ಅಂತಲೇ ಬರ್ತಾಯಿತ್ತು. ಸೊ ಹಾಗಾಗಿ 2 ದಿನದ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡೇ 16 ಆ್ಯಂಡ್ ಡೇ 17 ಯಾವ ರೀತಿಯಾಗಿತ್ತು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಅನ್ನೋದನ್ನ ತುಂಬ ಚೆನ್ನಾಗಿದೆ ವಿಡಿಯೋ ನೋಡಿ. ಆ್ಯಂಡ್ ಇದು ಬಂದುಬಿಟ್ಟು ಸ್ಟಾರ್ಟಿಂಗ್ ಡೇ 16 ವಿಡಿಯೋ. ಸೊ ವಾಕಿಂಗ್ ಎಲ್ಲ ಹೋಗ್ಬಂದು ವೆಯ್ಟ್ ಚೆಕ್ ಮಾಡ್ಕೊಂಡು ನೋಡಿದೆ. ಸೊ 62.5 kgs ಇದೀನಿ ನೋಡಿ. ಆ್ಯಂಡ್ ನೆಕ್ಸ್ಟು ಏನು ಅಂತಂದರೆ ಬರೀ ವೆಯ್ಟ್ ಏನು ತೋರಿಸುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ. ಸೊ ಕೆಲವ್ರಿಗೆ ವೆಯ್ಟ್ ಸ್ಟ್ರಕ್ ಆಗಿದ್ರು ಅಥವಾ ವೆಯ್ಟ್ ಚೇಂಜಸ್ ಆಗದೇ ಇದ್ರೂ ಇಂಚ್ ಲಾಸ್ ಆಗ್ತಿರುತ್ತೆ. ಸೊ ನಾನು ನಿಮಗೆ ಹೇಳಿದ್ದೀನಲ್ಲ, ಸೊ ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಅನಿಸುತ್ತೆ. ನಾವು ಡಯಟ್ ಮಾಡ್ತಾ ಇದ್ದೀವಿ ಅಂದಾಗ ಡೆಫಿನೆಟ್ಲಿ ಒಳ್ಳೆ ಹೆಲ್ದಿ ಫುಡ್ ತೊಗೊಳ್ತಾ ಇದ್ದೀವಿ ಅಂದರೆ ನಮ್ಮ ಬಾಡಿಯಲ್ಲಿ ಲೈಕ್ ಅದರಿಂದ ಹೇರ್ ಚೇಂಜಸ್ ಆಗ್ಬೋದು, ಹೇರ್ ಹೆಲ್ತಿಂದು ಮತ್ತು ಸ್ಕಿನ್ ಆಗಿರ್ಬೋದು. ಆ್ಯಂಡ್ ಅದೇ ಹೇಳ್ತೀನಿಲ್ಲ, ಇಂಚ್ ಲಾಸು ಈ ಥರ ಸಾಕಷ್ಟು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಆ ಥರದ್ದು ನಿಮ್ಗೆ ಏನೇನು ಡಿಫ್ರೆನ್ಸ್ ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ. ನನಗೆ ಪರವಾಗಿಲ್ಲ, ವೆಯ್ಟಲ್ಲಿ ಸ್ವಲ್ಪ ತೀರಾ ಜಾಸ್ತಿ ಏನೂ ಚೇಂಜಸ್ ಅನಿಸ್ತಾ ಇಲ್ಲ. ಸ್ವಲ್ಪ ವೆಯ್ಟಲ್ಲಿ ಚೇಂಜಸ್ ಅನಿಸ್ತಾ ಇದೆ, ಹಾಗೆ ಇಂಚ್ ಲಾಸ್ ಡೆಫಿನೆಟ್ಲಿ ಅನ್ನಿಸ್ತಾ ಇದೆ. ನನ್ನ ಫೇಸ್ ಸ್ವಲ್ಪ ಸ್ಟಾರ್ಟಿಂಗ್ ಎಲ್ಲ ಚಬ್ಬಿ ಇತ್ತಲ್ಲ ಈ ಒಂದು ಚಾಲೆಂಜ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ. ಬಟ್ ಈಗ ಆಲ್ಮೋಸ್ಟು ಚಬ್ಬಿನೆಸ್ ಎಲ್ಲ ಕಡಿಮೆ ಆಗಿದೆ. ಅದು ಒಂದು ಫೀಲ್ ಆಗುತ್ತೆ ನನಗೆ. ಆ್ಯಂಡ್ ಇವತ್ತು ಮಾರ್ನಿಂಗು ನಾನು ತೊಗೊಂಡಿರೋಂಥ ವೆಯ್ಟ್ ಲಾಸ್ ಡ್ರಿಂಕು. ಸೊ ಆಲ್ಮೋಸ್ಟ್ ಈ ವೀಕೆಲ್ಲ ಇದನ್ನೇ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ನಂಗೆ ತುಂಬಾ ಇಷ್ಟ ಆಗಿದೆ ಇದು. ಸೊ ವಿಂಟರಲ್ಲಿ ತುಂಬ ಒಳ್ಳೆಯದು. ಹಾಗಾಗಿಯೇ 1.5 ಗ್ಲಾಸ್ಗೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಆ್ಯಂಡ್ ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಆ್ಯಂಡ್ 1/4 ಟೇಬಲ್ ಸ್ಪೂನಷ್ಟು ಸ್ವಲ್ಪ ಅಜ್ವಾನೆ ತೊಗೊಂಡಿದ್ದೀನಿ. ಸೊ ಇದೆಲ್ಲನೂ ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಂಡು ಸ್ವಲ್ಪ ಬಿಸಿ ಇದ್ದಾಗೆ ತೊಗೋಬೇಕು. ಸ್ವಲ್ಪ ಲೆಮನ್ ಜ್ಯೂಸು ಹಾಕ್ಕೊಳ್ಳಿ. ಲೆಮನ್ ಬೇಡ, ಇಲ್ಲ ನಮಗೆ ಆಗಲ್ಲ ಅಂದವರು ಸ್ಕಿಪ್ ಮಾಡ್ಬೋದು. ಇದು ಮಾರ್ನಿಂಗ್ ಡ್ರಿಂಕ್ ತೊಗೊಂಡಿದ್ದೆ, ವೆಯ್ಟ್ ಲಾಸ್ ಡ್ರಿಂಕು. ಆ್ಯಂಡ್ ಈ ಡ್ರಿಂಕ್ ತೊಗೊಂಡಾದಮೇಲೆ ಇವತ್ತೇನಾಯಿತು ಅಂತಂದರೆ ಆಲ್ಮೋಸ್ಟು ನಾವು ಇವಾಗ 16:8 ಮಾಡ್ತಿರೋದ್ರಿಂದ 12 ಗಂಟೆಗೆ ನಮ್ಮದು ಫಸ್ಟ್ ಮೀಲ್ ತೊಗೋಬೇಕಲ್ಲ, ಅದಕ್ಕೊಂದು ಸೂಪರ್ ಆಗಿರೋ ಒಂದು ರೆಸಿಪಿನ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಈ ಥರನೂ ಮಾಡ್ಬೋದಾ ಇವೆಲ್ಲ ಹಾಕಿ ಅಂತ ಗೊತ್ತೇ ಇರಲ್ಲ. ಸೊ ಅದೇನು ಅಂತೇಳಿ ಟೇಸ್ಟ್ ಹೇಗಿರುತ್ತೆ ಅಂದ್ಕೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡಿರೋದು ಈ ಥರದ್ದು ಎಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು, ಯಮ್ಮಿ ಆಗಿತ್ತು. ನಮಗೆ ರೈಸ್ ಜೊತೆ, ರೊಟ್ಟಿ, ಚಪಾತಿ, ಸೊ ಎಲ್ಲಾದರೂ ಮುದ್ದೆ ಜೊತೆ ಕೂಡ ಚೆನ್ನಾಗಿರುತ್ತೆ.
ಆ ಥರ ಒಂದು ರೆಸಿಪಿನ ತೋರಿಸ್ತೀನಿ ನಿಮಗೆ. ಇದೊಂಥರ ದಾಲ್ ಮತ್ತು ಕರಿ ಥರ ಅಂದ್ಕೊಳ್ಬೋದು. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಆಯಿಲು ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈರುಳ್ಳಿನ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಬೀನ್ಸ್ನ ಹಾಕ್ಕೊಂಡಿದ್ದೀನಿ. ಬೀನ್ಸ್ ಚೆನ್ನಾಗಿ ಕಟ್ ಅಂದರೆ ಸ್ವಲ್ಪ ಮೀಡಿಯಮ್ ಸೈಜ್ ಇರಲಿ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ತೀರಾ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಸೊ ಬೀನ್ಸ್ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದಿಲ್ಲಿ 4 ದೊಡ್ಡ ದೊಡ್ಡ ಟೊಮ್ಯಾಟೊಗಳನ್ನ ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈ ರೆಸಿಪಿಗೆ. ಆ್ಯಂಡ್ ಇಲ್ಲಿ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ, ಬಟ್ ಆ ಕ್ಲಿಪ್ಪಿಂಗ್ಸ್ ಶೂಟೇ ಆಗಿಲ್ಲ. ಸೊ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅದು ಅಷ್ಟು ಹಾಕ್ಕೊಂಡು ಆ್ಯಂಡ್ ಮ್ಯಾಗಿ ಮಸಾಲನೂ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಹಾಕಿ ನಾವು ಖಾರ ಹಾಕಿದ್ಮೇಲೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತಲ್ಲ, ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಆಯಿಲೆಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊಳ್ಳಿ. ಅದಾದಮೇಲೆ ಈಗ ಮೆಂತ್ಯ ಸೊಪ್ಪು ಒಂದು 4-5 ಕಟ್ಟು ಮೆಂತ್ಯ ಸೊಪ್ಪುಗಳನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಹೇಳ್ತಿದ್ದೀನಲ್ಲ, ಇದೊಂದು ಮಿಕ್ಸ್ಡ್ ದಾಲ್ ಅಂತ ಹೇಳ್ಬೋದು, ಮಿಕ್ಸ್ಡ್ ರೆಸಿಪಿ. ತುಂಬ ಚೆನ್ನಾಗಿತ್ತು ಗೊತ್ತಾ. ಸೊ ಈ ಒಂದು ಇದರಲ್ಲಿ ನಾನು ಯೂಸ್ ಮಾಡಿರೋಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ತುಂಬ ಒಳ್ಳೆಯದು ವೆಯ್ಟ್ ಲಾಸ್ಗೆ ಆ್ಯಂಡ್ ಪ್ರೋಟೀನ್ ರಿಚ್ ಆಗಿರುತ್ತೆ, ಹಾಗೆ ಐರನ್ ರಿಚ್ಚು. ಯಾರಿಗೆ ಡೆಲಿವರಿ ಆಗಿರುತ್ತೆ ಆ್ಯಂಡ್ ಬ್ರೆಸ್ಟ್ ಫೀಡ್ ಮಾಡೋ ಮದರ್ಸು ಆದಷ್ಟು ಈ ಮೆಂತ್ಯ ಸೊಪ್ಪನ್ನ ಹೆಚ್ಚಾಗಿ ತೊಗೊಳ್ಳಿ. ಸೊ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಅಂದಾಗ ಈಗ ನಾನು ಮೊದಲೇ ಕುದಿಸಿಟ್ಕೊಂಡಿರೋಂಥ ಕಾಬೂಲ್ ಚೆನ್ನ ಕಡಲೆಕಾಳು, ಬಿಳಿ ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಇದಿಲ್ಲ ಅಂದರೆ ಬ್ರೌನ್ ಕಲರ್ ಕಡಲೆಕಾಳು ಸಹ ತೊಗೋಬೋದು. ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಅರ್ಧಂಬರ್ಧ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದನ್ನ ಹಾಕಿಬಿಟ್ಟು ನೆಕ್ಸ್ಟು ಮೊದಲೇ ಕುದಿಸಿಟ್ಕೊಂಡಿರೋಂಥ ತೊಗರಿ ಬೇಳೆ, ದಾಲ್ ಏನು ಬೇಳೆನ ಕುದಿಸಿಟ್ಕೊಂಡಿರ್ತೀವಲ್ಲ, ನಾನು 2 ವಿಷಲ್ಗೆ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು, ಸ್ವಲ್ಪ ಜಾಸ್ತಿ ಬೇಡ, ಟೀ ಕುಡಿತೀವಲ್ಲ ಆ ಕಪ್ಲೆ 1 ಕಪ್ಪಷ್ಟು ನಾನು ಅಷ್ಟೇ ತೊಗೊಂಡಿರೋದು. ಸೊ ಅದು ಎಲ್ಲ ಕೊನೆಯದಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ನಮ್ಮದು ತುಂಬ ಟೇಸ್ಟಿ ಆ್ಯಂಡ್ ತುಂಬ ಹೈ ಪ್ರೋಟೀನ್ ಐರನ್ ರಿಚ್ ಆಗಿರೋವಂಥ ದಾಲ್ ರೆಡಿ ಆಗುತ್ತೆ. ಈ ಥರ ಖಂಡಿತ ಟ್ರೈ ಮಾಡಿರಲ್ಲ ನೀವು, ಒಂದು ಸಲ ಟ್ರೈ ಮಾಡಿ, ನಿಮಗೂ ನಿಜವಾಗ್ಲೂ ಇಷ್ಟ ಆಗುತ್ತೆ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ತೊಗೊಂಡಿರೋದೇನು ಗೊತ್ತಾ, ಮಧ್ಯಾಹ್ನ ತೊಗೊಳ್ಳೋ ಅಂಥದ್ದು ಬ್ರೇಕ್ಫಾಸ್ಟ್ಗೆ ತೊಗೊಂಡ್ಬಿಟ್ಟಿದ್ದೀನಿ ಸಜ್ಜೆ ರೊಟ್ಟಿ. ಸೊ ಸಜ್ಜೆ ರೊಟ್ಟಿಗೆ ಎಳ್ಳೆಲ್ಲ ಹಚ್ಬಿಟ್ಟು ಆಲ್ಮೋಸ್ಟು ತುಂಬ ಚೆನ್ನಾಗಿತ್ತು. ಹಾಗಾಗಿ 1 ರೊಟ್ಟಿ ತೊಗೋಬೇಕು ಅಂತ ಅಂದ್ಕೊಂಡೆ, 2 ರೊಟ್ಟಿ ತೊಗೊಂಡಿದ್ದೀನಿ ಮಾರ್ನಿಂಗ್ಗೆ ಬ್ರೇಕ್ಫಾಸ್ಟ್ಗೆ. ಅರೌಂಡ್ ಅದು ಬ್ರೇಕ್ಫಾಸ್ಟ್ ಅಂದರೆ ಏನು, ಫಸ್ಟ್ ಮೀಲ್ಗೆ. ನಿಮ್ಗೆ ಹೇಳಿದ್ನೆಲ್ಲ 1 ರೊಟ್ಟಿ ತೊಗೊಳ್ಳೋ ಪ್ಲೇಸಲ್ಲಿ 2 ರೊಟ್ಟಿ ತೊಗೊಂಡಿದ್ದೀನಿ. ಹಾಗಾಗಿ ನಾನು ಮತ್ತೆ ಮಧ್ಯಾಹ್ನ ಲಂಚ್ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ, ತುಂಬಾ ಫಿಲ್ಲಿಂಗ್ ಇತ್ತು. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಶೇಂಗಾ ಬರ್ಫಿನ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ನೈಟ್ ಡಿನ್ನರ್ಗೆ ನಾವು ನಮ್ಮ ಏನು ಈ 3rd ವೀಕಿಂದ ಫಾಲೋ ಮಾಡ್ತಿರೋದು ಬಾಯ್ಲ್ ಮಾಡಿರೋವಂಥ ವಾಟರ್ ಅಥವಾ ದಾಲ್ ವಾಟರ್ನ ತೊಗೋಬೇಕಲ್ಲ, ವೆಜಿಟೇಬಲ್ ಈ ಥರದ್ದು. ಸೊ ಇವತ್ತೇನು ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಏನು ಕ್ಯಾಬೇಜ್ನ ತೊಗೊಂಡಿದ್ದೀನಿ ಆ್ಯಂಡ್ 1 ದೊಡ್ಡ ಟೊಮ್ಯಾಟೊ, ಹಾಗೆ 2 ಟೇಬಲ್ ಸ್ಪೂನಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಇದ್ರ ಬದಲಾಗಿ ಬೇರೆ ಯಾವುದಾದ್ರೂ ಕಾಳನ್ನ ನೀವು ತೊಗೋಬೋದು, ಅಥವಾ ಹೆಸರು ಬೇಳೆ, ಹೆಸರು ಕಾಳು ಅಥವಾ ಕಡಲೆಕಾಳು ಏನಾದರೂ ತೊಗೊಳ್ಳಿ. ಆ್ಯಂಡ್ ಸ್ವಲ್ಪ ಕರಿಬೇವು, ಒಂದು 4 ಎಳೆಯಷ್ಟು. ನೆಕ್ಸ್ಟ್ ಬಂದುಬಿಟ್ಟು 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ಇವೆರಡೂ ಸ್ವಲ್ಪ ಅರ್ಧಂಬರ್ಧ ನಾವು ಕ್ರಷ್ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಒಂದು ಪ್ರೆಷರ್ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಒಂದು ಪ್ರೆಷರ್ ಕುಕ್ಕರಲ್ಲಿ ಹಾಕಿಬಿಟ್ಟು 1.5 ಗ್ಲಾಸಷ್ಟು ನೀರು ಹಾಕಿ 1.25 ಗ್ಲಾಸಷ್ಟು ನೀರು ಹಾಕ್ಕೊಂಡು ಆಲ್ಮೋಸ್ಟ್ ಒಂದು 3ರಿಂದ 4 ವಿಷಲ್ ಬರೋವರೆಗೂ ಕುದಿಸ್ಕೊಳ್ಳಿ. ಅದಾದಮೇಲೆ ನೀವು ಸ್ವಲ್ಪ ತಣ್ಣಗಾದ್ಮೇಲೆ, ಅಂದರೆ ತೀರಾ ತಣ್ಣಗಾಗಕ್ಕೆ ಬಿಡಬೇಡಿ, ಬಿಸಿ ಬಿಸಿ ಇದ್ದಾಗೆ ನಾವು ಟೀ ಕಾಫಿ ಕುಡಿತೀವಲ್ಲ ಅದೇ ಥರ ಇದನ್ನು ನಾವು ಸ್ಟ್ರೈನ್ ಮಾಡ್ಕೊಂಡು ಕುಡಿಬೇಕು. ಓನ್ಲಿ ವಾಟರ್, ಇವೆಲ್ಲ ಬಾಯ್ಲ್ ಮಾಡ್ಕೊಂಡಿರೋಂಥ ಕ್ಲಿಯರ್ ಸೂಪ್ ಅಂತ ಹೇಳ್ಬೋದು ಇದನ್ನು. ಸೊ ನೋಡಿ ಈ ಥರ ಬಂದಿರುತ್ತಲ್ಲ, ಇದೇನು ವೇಸ್ಟಾ ಅಂತ ಅಂದ್ಕೊಳ್ಬೋದು. ಇದನ್ನು ಬೇಕಿದ್ರೆ ನೀವು ಬೇರೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದು, ಮನೆಯಲ್ಲಿ ಮಾಡೋವಂಥ ಅಡುಗೆಗಳಿಗೆ ಯೂಸ್ ಮಾಡ್ಕೋಬೋದು. ಬಟ್ ಇದರಲ್ಲಿರೋವಂಥ ಎಲ್ಲ ಅಂಶ ಆಲ್ಮೋಸ್ಟು ಈ ಕ್ಲಿಯರ್ ಸೂಪಲ್ಲೇ ಬಂದಿರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಇದನ್ನು ನೀವು ಎಲ್ಲ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬಿಟ್ಟು ಇಲ್ಲಿ ಏನು ಉಳಿದಿರುತ್ತಲ್ಲ ಅದನ್ನು ನೀವು ಚಪಾತಿ ಹಿಟ್ಟಲ್ಲಾದರೂ ಮಿಕ್ಸ್ ಮಾಡಿಕೊಂಡು ಚಪಾತಿಗಳನ್ನ ಮಾಡ್ಕೋಬೋದು, ಅಥವಾ ಯಾವ ಥರ ಆದರೂ ನೀವು ದಾಲಲ್ಲಿ ಹಂಗೇನೋ ಮಿಕ್ಸ್ ಮಾಡ್ಕೋಬೋದು. ಸೊ ನೋಡಿ ಈ ಒಂದು ಕ್ಲಿಯರ್ ಸೂಪ್ನ ದಾಲ್ ವಾಟರ್ ಮತ್ತು ವೆಜಿಟೇಬಲ್ ಹಾಕ್ಕೊಂಡಿದ್ದೀನಿ. ಈ ಒಂದು ವಾಟರ್ನ ನಾನು ಡಿನ್ನರ್ಗೆ ತೊಗೊಂಡಿರೋದು ಅರೌಂಡ್ 7:45 8 o'clock ನಾನು ಈ ಒಂದು ಡಿನ್ನರ್ನ ತೊಗೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ಥರ ದಾಲ್ ಸೂಪ್ಗಳನ್ನೆಲ್ಲ ತೊಗೊಳಕ್ಕಾಗಲ್ಲ ಕ್ಲಿಯರ್ ಸೂಪು ಅಂತಂದರೆ ಇದ್ರ ಬದಲಾಗಿ ನೀವು ಬೇರೆ ಏನಾದರೂ ಲೋ ಕ್ಯಾಲೋರಿ ಇರೋವಂಥದ್ದನ್ನ ಚೂಸ್ ಮಾಡ್ಕೋಬೋದು. ಇವತ್ತಿನ ಡೇ ಈ ಥರ ಇತ್ತು ನೋಡಿ. ಆ್ಯಂಡ್ ಈಗ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟು ಡೇ 17 ಯಾವ ಥರ ಇತ್ತು ಆ್ಯಂಡ್ ಏನೇನು ಫುಡ್ನ ತೊಗೊಂಡಿದ್ದೀನಿ ಅನ್ನೋದನ್ನ.
ಇಷ್ಟೊತ್ತು ಸೌಂಡ್ ಇರಲಿಲ್ಲ. ನಾನು ಮಾತಾಡಬೇಕು ಅಂದಾಗ ಏನೋ ಕಾರ್ಪೆಂಟರ್ ಸೌಂಡ್. ಹಾಯ್, ವೆಲ್ಕಮ್ ಟು ಡೇ 17 ಆಫ್ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. ಸೊ ಇವತ್ತು ಏನು ತೊಗೊಳ್ತಾ ಇದ್ದೀನಿ ಡಯಟ್ ರೊಟೀನಲ್ಲಿ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ವೇಟ್ ನೋಡಿ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಸೊ ನಾನು ಇವಾಗ ಪ್ರೆಸೆಂಟ್ ವೇಟ್ ಎಷ್ಟಿದ್ದೀನಿ ಅನ್ನೋದನ್ನ ಮಾರ್ನಿಂಗ್ ಚೆಕ್ ಮಾಡಿ ತೋರಿಸಿದ್ದೀನಿ. ಸೊ ನೋಡಿ, ಆಮೇಲೆ ಇವತ್ತಿನ ಡೇ ಕಂಟಿನ್ಯೂ ಮಾಡೋಣಂತೆ. ಆ್ಯಂಡ್ 3rd ವೀಕಿಂದ ಹೊಸ ಡಯಟ್ ರೊಟೀನ್ ಫಾಲೋ ಮಾಡ್ತಾ ಇದ್ದೀನಲ್ಲ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ ಏನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ. ಆ್ಯಂಡ್ ಇವತ್ತು ಮಾರ್ನಿಂಗ್ ವಾಕಿಂಗ್ ಎಲ್ಲ ಹೋಗಿ ಬಂದು ಫ್ರೆಶ್ನಪ್ ಆಗಿ ಚೆಕ್ ಮಾಡಿಕೊಂಡ್ರೆ ವೆಯ್ಟು 62 ಎಕ್ಸಾಕ್ಟಾಗಿ 62 kgsಗೆ ಬಂದಿದ್ದೀನಿ. ಓಕೆ, ಪರವಾಗಿಲ್ಲ. ಬಟ್ ಒಂಚೂರು ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ಅದು ಬರೀ ಏನಂತ ಫ್ಯಾಟ್ ಅಂತಲೇ ಅಂದ್ಕೊಳಕ್ಕೆ ಹೋಗಬೇಡಿ, ವಾಟರ್ ರಿಟೆನ್ಷನು ಆಗಿರುತ್ತೆ. ವಾಟರ್ ರಿಟೆನ್ಷನ್ ಅಂದರೆ ನಮ್ಮ ಬಾಡಿಯಲ್ಲಿ ನಾವು ನಮ್ಗೆ ಬೇಕಾದಷ್ಟು ನೀರು ಕುಡಿದೇ ಇದ್ದಾಗ ಬಾಡಿ ಡಿಹೈಡ್ರೇಟ್ ಆಗಿಬಿಟ್ಟು ಸೊ ಈ ಥರ ನಮ್ಮ ವೇಟಲ್ಲಿ ಫ್ಲಕ್ಚುಯೇಟೂ ಆಗ್ತಾ ಇರುತ್ತೆ. ಅಂದರೆ ಒಂದಿನ ತೀರಾ ಜಾಸ್ತಿ ಹೆಚ್ಚು ಕಮ್ಮಿ ತೋರಿಸ್ತಾ ಇದೆ, 1 kg 2 kg ಒಂದಿನಕ್ಕೆ ಹೆಚ್ಚು ಕಮ್ಮಿ ತೋರಿಸ್ತಾ ಇದೆ ಅಂದರೆ ಡೆಫಿನೆಟ್ಲಿ ಅದು ವಾಟರ್ ರಿಟೆನ್ಷನ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ತೊಗೊಂಡಿದ್ದೀನಿ ನಾನು ಫಸ್ಟ್ ಮೀಲು ಅಂತಂದರೆ ತುಂಬ ಸಿಂಪಲ್. ಪಪ್ಪಾಯ ಒಂದು ಬೌಲಷ್ಟು, ಚಿಕ್ಕ ಬೌಲಷ್ಟು ಪಪ್ಪಾಯ ಆ್ಯಂಡ್ ಕುದಿಸಿರುವಂಥ ಗೆಣಸು ಒಂದು 4-5 ಸ್ಲೈಸಸ್ ಅಷ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು 5 ಬಾದಾಮಿ, ನೆನೆಸಿಟ್ಟಿರೋವಂಥ ಬಾದಾಮಿನ ತೊಗೊಂಡಿದ್ದೀನಿ. ಕ್ವಿಕ್ಕಾಗಿ ಇವತ್ತು ಸ್ವಲ್ಪ ಕೆಲಸ ಆಯಿತು, ಹಾಗಾಗಿ ಈಸಿ ಆಗೋವಂಥದ್ದನ್ನ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡು ಈ ಥರ ಬ್ರೇಕ್ಫಾಸ್ಟ್ ತೊಗೊಂಡೆ. ಆ್ಯಂಡ್ ಇವತ್ತು ಲಂಚ್ಗೆ ಏನು ಮಾಡಿದ್ದೀನಿ ಅಂದರೆ ಮಟನ್ ಗ್ರೇವಿ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ರೆಸಿಪಿನ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಇನ್ನೊಂದ್ಸಲ ಖಂಡಿತ ಶೂಟ್ ಮಾಡ್ತೀನಿ. ಯಾರಿಗೆ ಈ ಥರ ಅಂದರೆ ಇದರಲ್ಲಿ ಕೊಬ್ಬರಿ ಮಸಾಲನೇ ಹಾಕಿಲ್ಲ, ಜಸ್ಟ್ ಸ್ವಲ್ಪ ಗ್ರೇವಿ ರೊಟ್ಟಿಗೆ ರೈಸ್ಗೆ ಆಗೋ ಥರ ಮಾಡ್ಕೊಂಡಿದ್ದೀನಿ. ನನಗಂತೂ ಇದೇ ಥರ ಇಷ್ಟ ಆಗುತ್ತೆ. ತೀರಾ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸಾರು ಥರ ಮಾಡ್ಕೊಳ್ಳೋದು ಚೆನ್ನಾಗೇ ಅನಿಸಲ್ಲ ನನಗೆ. ಸೊ ಹಾಗಾಗಿ ಇವತ್ತು 2 ಜೋಳದ ರೊಟ್ಟಿ ಲಂಚ್ಗೆ ಆ್ಯಂಡ್ ಮಟನ್ ಗ್ರೇವಿ ಆ್ಯಂಡ್ ಸ್ವಲ್ಪ ಆನಿಯನ್ಸ್ನ ತೊಗೊಂಡಿದ್ದೆ. ಆ್ಯಂಡ್ ಈವ್ನಿಂಗ್ ಬಂದುಬಿಟ್ಟು ಏನು ಆಯಿತು ಗೊತ್ತಾ, ಇವತ್ತು ಸ್ನ್ಯಾಕ್ಸಿಗೆ ಅಂತೇಳಿ ಲಡ್ಡು ಆರಾಧ್ಯ ಚಿಕನ್ ಚೀಸ್ ಬಾಲ್ಸ್ನ ತೊಗೊಂಡು ಬಂದಿದ್ರು. ನಾನು ತಿನ್ನಲ್ಲ ಅಂದ್ರೂ ನಮ್ಮ ಲಡ್ಡು ಬಿಡಲೇ ಇಲ್ಲ, ತಿನ್ನು ಅಂತೇಳಿ ಬಂದೆ, ತಿನ್ನಿಸ್ಬಿಟ್ಟ. ಸೊ ಒಂದು ತಿಂದಾದ್ಮೇಲೆ ಸುಮ್ಮನೆ ಇರೋಕ್ಕಾಗುತ್ತಾ, ಅಂತೂ ಇಂತೂ ಕಂಟ್ರೋಲ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಚಿಕನ್ ಅಲ್ಲ, ಇರಲಿ ಬಿಡು ಪ್ರೋಟೀನೇ ಅಂತ ಅಂದ್ಬಿಟ್ಟು 3 ಚಿಕನ್ ಬಾಲ್ಸ್ನ ತೊಗೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ನಾನು ಈ ಡ್ರೈ ಫ್ರೂಟ್ ಲಡ್ಡುನೂ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಡ್ರೈ ಫ್ರೂಟ್ ಲಡ್ಡು ತೊಗೊಳ್ಳಿಲ್ಲ ನಾನು. 3 ಚಿಕನ್ ಬಾಲ್ಸ್ನ ತೊಗೊಂಡೆ. ನೋಡೋಣ ನಾಳೆ ವೇಟಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ. ಯಾಕಂದರೆ ಇದು ಡೀಪ್ ಫ್ರೈ ಮಾಡಿರ್ತೀವಲ್ಲ, ಸೊ ಹಾಗಾಗಿನೇ. ಏರ್ ಫ್ರೈ ಏನಾದರೂ ಮಾಡಿದರೆ ಆರಾಮಾಗಿ ರಿಗ್ರೆಟ್ ಏನೂ ಆಗ್ತಿರಲಿಲ್ಲ. ಬಟ್ ಡೀಪ್ ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ನಮ್ಮ ಡಯಟಲ್ಲಿ ಅದನ್ನ ಅವಾಯ್ಡ್ ಮಾಡಬೇಕಿತ್ತು. ಬಟ್ ಕೆಲವೊಂದು ಸಲ ಆಗ್ತಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಡಿನ್ನರ್ಗೆ ಇವಾಗ ಸೇಮ್ ನಿನ್ನೆ ಮಾಡ್ಕೊಂಡಿದ್ದಲ್ಲ ಅದೇ ಸೂಪ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಏನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂದರೆ, ಇಲ್ಲಿ ಒಂದು ಕೊತ್ತಂಬರಿ ಸೊಪ್ಪು ಇರುತ್ತಲ್ಲ ಅದರದ್ದು, ಅಂದರೆ ಎಲೆ ಮುಂದ್ಗಡೆ ಇದೆಲ್ಲ ಹಿಂದ್ಗಡೆ ಸ್ಟೆಮ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ನಾನು ಒಂದು ಇಡಿಯಷ್ಟು ತೊಗೊಂಡ್ಬಿಟ್ಟು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಕ್ಲಿಯರ್ ಸೂಪ್ನ ತೊಗೋಬೇಕು. ಇದೂ ಅಷ್ಟೇ ಸ್ಟ್ರೈನ್ ಮಾಡ್ಕೊಂಡ್ಬಿಟ್ಟು ತೊಗೊಂಡಿರುವಂಥ ಕ್ಲಿಯರ್ ಸೂಪ್ ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೆ. ಈ ಥರ ಇತ್ತು ಡೇ 16 ಆ್ಯಂಡ್ ಡೇ 17. ಐ ಹೋಪ್ ನಿಮಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ದಾವೆ ಆ್ಯಂಡ್ ರೆಸಿಪೀಸು ಇಷ್ಟ ಆಗ್ತಾ ಇದ್ದಾವೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.